ಎಲ್ಲೇ ಎಲ್ಲೇ ಕವಿತಾ ನಿಮ್ಮ ಅಣ್ಣ? ಏನಮ್ಮ ಏನಾಯ್ತು? ಬರ್ತಾನೆ ಇರು, ಎಲ್ಲ ಹೋಗಿರ್ಬೋದು. ಯಾಕೆ ಏನಾಗದು? ಇನ್ನೇನಾಗ್ಬೇಕು ಹೇಳು, ಇನ್ನೇನಾಗಬೇಕು? ಇವರು ದಿನವ ಮದುವೆ ಮುಂದಕ್ಕೆ ಹಾಕೊಂಡು ಹಿಂಗೆ ನಾಡ್ಕಡ್ಕೊಂಡು ನಿಂತವ್ರಲ್ಲ, ಅವಂದೇ ಹಿಂಗೆ ನಾಡ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮದುವೆ ಮಾಡೋದು ಬೇಡವಾ? ನಮಗೆ ಜವಾಬ್ದಾರಿ ಇಲ್ವಾ ಮನೇಲಿ? ಇದೇ ಒಂದು ದೊಡ್ಡ ವಿಷಯ ಮಾಡ್ಕೊಂಡು ಕೂತವ್ರಾಗ ಇವರು. ಹಿಂಗೆ ಆಡ್ಕೊಂಡು ಎಷ್ಟು ದಿನ ಅಂತ ಹಿಂಗೆ ಮುಂದಕ್ಕೆ ಹಾಕೊಂಡು ಹೋಗೋದು? ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೊಂಡು ಹೋಗೋದು? ಎಂಗೇಜ್ಮೆಂಟ್ ಆಗಿ ಎಷ್ಟು ತಿಂಗಳಾಯ್ತು? ಜನ ಕೇಳಿದವ್ರಿಗೆ ಏನು ಹೇಳೋದು ನಾವು? ಏನು ಹೇಳೋದು? ಮದುವೆ ಹೆಣ್ಣು ನೋಡ್ತಾರೋ ಒಬ್ಬರನ್ನ, ಎಂಗೇಜ್ಮೆಂಟ್ ಮಾಡ್ತಾರೋ ಒಬ್ಬರನ್ನ ಅಂತ ಜನ ಮೊದಲೇ ಆಡ್ಕೊತಾರೆ. ಈಗ ಎಂಗೇಜ್ಮೆಂಟ್ ಆದವಳನ್ನ ಮದುವೆ ಮಾಡ್ಕೊಳಕ್ಕಿರುವ ನೀವು ಅಂತ ಆಡ್ಕೊಂಡು ನಗಾಡ್ತಾರೆ. ಹಂಗೆ ಮಾಡಿ ಕೂರ್ಸೋನಲ್ಲ ಇವನು. ಎಲ್ಗೋದ ಇವ್ ನನ್ನ ಮಗ ಬರಲಿ ಇರು. ಏನಮ್ಮ ನೀನು? ಅವ್ರು ಯಾರು ಏನು ಅಂತಾರೆ ಅಂತ ಹಿಂಗೆ ಆಡ್ತಿದ್ಯಲ್ಲ? ಆಗತ್ತೆ ನಿಮ್ಗೆಲ್ಲ ಆಗುತ್ತೆ ಬಿಡು. ಆ ಪ್ರೀತಿ ಅಕ್ಕ ಅವ್ರ ಮದುವೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೆ ಹಂಗೆ ಆಗ್ತಾ ಇದೆ. ಅವ್ರದ್ದು ಎಲ್ಲ ಸರಿ ಹೋದ್ಮೇಲೆ ಇವ್ರದ್ದು ಆಗ್ತಾರೆ. ಯಾಕೆ ಹಂಗೆ ಆಡ್ತಿದ್ಯಾ? ಇಬ್ಬರದ್ದು ಒಟ್ಟಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿಲ್ವಾ? ಅವ್ರ ತೀರ್ಮಾನ ಅವ್ರು ಮಾಡ್ಕೋತಾರೆ. ನಮ್ಮ ತೀರ್ಮಾನ ಯಾರು ಕೇಳೋರು? ಇವ್ರು ಅವ್ರು ಹೇಳಿ ಮದುವೆ ಮುಂಚೆಲೆ ಅವ್ರ ಮನೆಯವ್ರು ಏನು ಹೇಳ್ತಾರೆ ಹಂಗೆ ಕೇಳ್ಕೊಂಡು ಕುಣಿತಾ ಕೂತವನಲ್ಲ ಇವನು. ಮುಂದಕ್ಕೆ ಇವ್ನು ನಮ್ಮನ್ನು ನೋಡ್ಕೊಂಡಾನ ನೀನು ಮದುವೆ ಮಾಡೋ ಜವಾಬ್ದಾರಿ ತಗೊಂಡಾನ ಇವನು. ಏನಮ್ಮ ಏನು ಹಿಂಗೆ ಮಾತಾಡ್ತಿದ್ಯಾ ನೀನು? ಓ ಬಂದಪ್ಪ, ಬಾ ಬಾ ಬಾ, ನಿನ್ಗೋಸ್ಕರ ಕಾಯ್ತಾ ಬಾ. ಏನಮ್ಮ ಏನಂಗಂದ್ರೆ ನನ್ನ ತಂಗಿ ಜವಾಬ್ದಾರಿ ನಾನು ತಗೊಳ್ಳೋದಿಲ್ವಾ? ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಬೇಕೋ ನನ್ಗಂಗೆ ಕಾಣಿಸ್ತಲ್ಲ ಕಣಪ್ಪ, ನನ್ಗಂಗೆ ಕಾಣಿಸ್ತಲ್ಲ. ಅಲ್ಲ ಇನ್ನು ಮದುವೆನೇ ಆಗ್ಲೇ ಅತ್ತೆ ಮನೆಯವ್ರ ಜೊತೆ ಸೇರ್ಕೊಂಡು ಹಿಂಗೆ ಸುತ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಿಂತಿದ್ಯಲ್ಲ ನೀನು. ಸರಿ ಇಲ್ಲ ಇದು? ಸರಿಯಾ? ಅವ್ರು ಹೇಳ್ದಂಗೆ ಕೇಳ್ಕೊಂಡ್ರೆ ಏನಮ್ಮ ಅರ್ಥ? ನಾನೇನು ಮಾಡಿದ್ದೀನಿ? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಏನು ಮಾಡ್ತಾ ಇದ್ದೀನಿ? ನನ್ನ ಪಾಡಿಗೆ ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ. ನಾನೇನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಿಂತಿದ್ದೀನಿ? ಅವ್ರೇನೋ ಕರೆದ್ರು ಪ್ರೀತಿಯವ್ರ ಮನೆ ಹುಡುಗನ ಮನೆ ನೋಡೋಕೆ ಹೋಗಿ ನಾನೇ ತೋರಿಸಿರೋದಲ್ವ ಇವನ್ನ ಪ್ರೀತಮ್ನ, ಅದಕ್ಕೆ ಹೋಗಿದ್ದೆ ನೆನ್ನೆ. ಅದರಲ್ಲಿ ಏನಾಯ್ತು? ಈಗ ಏನಕ್ಕೆ ಅದನ್ನೆಲ್ಲ ತೊಗೊಂಡು ಮಾತಾಡ್ತಿದ್ದೆ ನೀನು? ಅಂಥದ್ದು ಏನಾಯ್ತು ಈಗ ನಿನಗೆ? ಅಲ್ಲಾಗಲ್ಲ, ಎಂಗೇಜ್ಮೆಂಟ್ ಆಗಿ ಎಷ್ಟು ತಿಂಗಳಾಯ್ತಲ್ಲ? ಎಷ್ಟು ದಿನ ಆಯ್ತು ಎಂಗೇಜ್ಮೆಂಟ್ ಆಗಿ? ಜನ ಎಲ್ಲ ಆಡ್ಕೊತ ಕೂತವ್ರೆ. ಮದುವೆ ನೋಡಿದ ಹುಡುಗಿ ಬೇರೆ, ಎಂಗೇಜ್ಮೆಂಟ್ ಆಗಿದ್ದು ಹುಡುಗಿ ಬೇರೆ ಅಂತ ಮೊದಲೇ ಆಡ್ಕೊಳಕ್ಕೆ ಶುರು ಮಾಡಿದ್ರು. ನೀನು ಪಿಂಕಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೆ ಈಗ ಜನ ಇನ್ನು ಮದುವೆ ಮಾಡಿರೋ ಬೇರೆ ಕಡೆ ನೋಡ್ತಾ ಇದ್ರು. ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತವ್ರೆ. ಯಾವಾಗಲ ನೀನು ಮದುವೆ ಮಾಡ್ಕೊಳ್ಳೋದು? ಇನ್ನು ತಂಗಿಲ್ವಾ ನಿನಗೆ? ಜ್ಞಾನ ಬೇಡವಾ ನಿನಗೆ? ಅಮ್ಮ ಏನಮ್ಮ ಆಗಿದೆ ಈಗ? ಪ್ರೀತಿಯವ್ರದ್ದು ಎಂಗೇಜ್ಮೆಂಟ್ ಆಗಿ ಮದುವೆ ಆದರೆ ಮಾಡ್ಕೊಳ್ಳೋದು ಬಿಡು, ಒಟ್ಟಿಗೆ ಆಗುತ್ತೆ ಅಂತ ಹೇಳಿಲ್ವಾ? ಈಗ ಅವರಪ್ಪ ಏನೋ ಅವ್ರ ಅತ್ತೆ ಮಕ್ಕಳು ಅವ್ರ ಅತ್ತೆನೂ ಮನೇಲಿದ್ದಾರೆ, ಪ್ರೀತಮ್ ಅವ್ರ ಮನೇಲಿ ಅಂದ್ಬಿಟ್ಟು ಏನೋ ಮದುವೆ ಬೇಡ ಅಗ್ನಿ ಅಂತ ಏನೋ ಅಂತಿದ್ರಂತೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೆಲ್ಲ ಸಾಲ್ವ್ ಮಾಡಕ್ಕೆ ಓಡಾಡ್ತಿದ್ದಾರೆ. ಎಲ್ಲ ಸರಿ ಆದಮೇಲೆ ನಮ್ದು ಅವ್ರದ್ದು ಆಗುತ್ತೆ ಒಟ್ಟಿಗೆ. ಅದಕ್ಕೆ ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ನೋಡೋ, ನನಗೆ ಅದೆಲ್ಲ ಗೊತ್ತಿಲ್ಲ. ಮದುವೆ ಹೆಣ್ಣು ನೋಡಿ ಮದುವೆ ಮಾಡಬೇಕು ನಿನ್ನಂತ ಓಡಾಡಿ ನಾವು ಎಷ್ಟು ತಿಂಗಳಾಯ್ತು? ಎಲ್ಲ 6-7 ತಿಂಗಳು ಬತ್ತಲ್ಲ. ಅವ್ರು ಕಟ್ಕೊಂಡು ನಿಂದೇನು? ನೀ ಅವ್ರು ಕಟ್ಕೊಂಡು ನಿನ್ಗೇನ್ಲ? ನಿನ್ನ ಮದುವೆ ನೀನು ಆಗ್ಲಾ? ಅವ್ರು ಯಾವಾಗ್ಲಾರು ಮಾಡ್ಕೊಳ್ಳಿ, ಹುಡುಗಿನಾರ ನೋಡ್ಕೊಳ್ಳಿ, ಯಾರು ಒಪ್ಕೋತಾರೋ ಯಾರು ಬಿಡ್ತಾರೋ ಅದೆಲ್ಲ ಡಿಸೈಡ್ ಮಾಡ್ಕೊಂಡು ಅವ್ರು ಮಾಡ್ಕೊತಾರೆ. ನಿನ್ಗೇನು ಅವ್ರ ಮದುವೆ ಕಟ್ಕೊಂಡು ನಿನ್ನ ಮದುವೆ ನೀನು ಮಾಡ್ಕೊಂಡು ಮುಚ್ಕೊಂಡು? ಅಮ್ಮ ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಮ್ಮ? ಅವರೆಲ್ಲಮ್ಮ ನಮಗೆ ಪ್ರೀತಿ ಮದುವೆ ಆಗೋ ತನಕ ಇರಿ ಅಂತ ಹೇಳಿದ್ದು ನಾನು ಪಿಂಕಿ ಹೇಳಿರೋದು. ಪ್ರೀತಿಯವ್ರ ಮದುವೆ ಆಗೋ ತನಕ ನಾವು ಆಗಲ್ಲ ಅಂತ ನಾವು ಹೇಳಿರೋದು. ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ದೀವಿ ಅವ್ರದ್ದು ಮದುವೆ ಆಗಲಿ ಅಂತ. ಅವರೇ ನಮ್ಮನ್ನ ವೆಯ್ಟ್ ಮಾಡಿ ನೀವು ಹಂಗೆ ಹೆಂಗೆ ಅಂತ ಏನೂ ಹೇಳಿಲ್ಲ. ಅವ್ರ ಮನೆಯವ್ರು ನಮ್ಮನ್ನು ಮದುವೆ ಮಾಡೋಕ್ಕೆ ರೆಡಿ ಇದ್ರು ತಾನೆ, ನಾವೇ ಒಪ್ಕೊಂಡಿಲ್ಲ ಅಷ್ಟೇ. ಈಗ ಅವ್ರಿಗೆ ಬೈದ್ರೆ ಏನು ಪೇಷನ್ ನಮ್ಮ? ಅಲ್ಲಕ್ಕಲ್ಲ, ನಿನ್ಗೆ ಯಾಕೆ ಬೇಕಲ್ಲ ಅದೆಲ್ಲವಾ? ಅವ್ರು ಮದುವೆನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನಿನ್ಗೆ ಎಂಗೇಜ್ಮೆಂಟ್ ಆಗೋದೇ ತಾನೆ? ನೀನು ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊ ನೀನು ಯಾಕೆ ಅವಳ ಮದುವೆ ಕಾಯ್ಕೊಂಡು ಕೂತಿದ್ದಿ? ಅವಳ ಮದುವೆಗೂ ನಿನಗೂ ಏನು ಸಂಬಂಧ? ನೀನು ಆಗಕ್ಕಿಲ್ಲ ಅವಳ ಅಂತ ಅಂದೆ ಆಯ್ತು ತಾನೆ? ಅವ್ರು ಯಾರನ್ನಾರ ನೋಡ್ಕೊಂಡು ಮಾಡ್ಕೋತಾರೆ. ಅದಕ್ಕೆ ನೀನೇ ತಲೆ ಕೆಡ್ಸ್ಕೊಂಡು ಅವಳ ಮದುವೆ ಆಗಿಲ್ಲ ಅಂತ ನೀನು ಕಾಯ್ಕೊಂಡು ಕೂತ್ಕೊಳ್ಳೋ ತಾನೆ ಬರೋದು. ನಿನ್ಗೇನು ಬಂದಿದ್ದದು? ಅವಳ ಬಗ್ಗೆ ತಲೆ ಕೆಡ್ಸ್ಕೊತಾರದ? ನೀನು ಅರ್ಧದಷ್ಟು ನಿನ್ನ ತಂಗಿ ಬಗ್ಗೆ ತಲೆ ಕೆಡ್ಸ್ಕೊಂಡ್ಯ ನೀನು? ನನ್ನ ತಂಗಿ ಅವಳೆ ಮನೇಲಿ. ನಾನು ನನ್ನೇ ಮದುವೆ ಮಾಡ್ತೀನಿ ಅಂತ ಮೊದಲು ಓಡಾಡ್ತವ್ರೆ. ಮೊದಲು ನಾನು ಆಗ್ಬಿಡೋಣ, ಆಮೇಲೆ ನನ್ನ ತಂಗಿ ಮಾಡಬೇಕು. ಇನ್ನೂ ಎಷ್ಟು ಜವಾಬ್ದಾರಿ ಅದ ಏನು ಎತ್ತ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನೀನು ಮದುವೆ ಆಯ್ತು ಅವಳ ಅಕ್ಕ ಮದುವೆ ಆಗಿಲ್ಲ ಅನ್ಕೊಂಡು ಕಾಯ್ಕೊಂಡು ಕೂತಿದ್ಯಲ್ಲ. ಸರಿಲ್ಲ ಇದು? ಸರಿಯಾ? ಆ ಪ್ರೇಮ ಅದು ಮಾಡ್ತೀನಿ ಇದು ಮಾಡ್ತೀನಿ, ನಿಮ್ಮಿಬ್ಬರು ನಿಮ್ಮ ಆ ಮನೆ ಈ ಮನೆ ಒಂದು ಮಾಡ್ತೀನಿ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಓಡಾಡಿದ್ಲು ಎಲ್ಲ. ಎಷ್ಟು ದಿನ ಆಯಿತು ಮನೆಗೆ ಬಂದಿದ್ದಾಳ ಅವಳು? ಏನಾರು ಹೇಳಿದಾಳ? ವಿಚಾರಿಸಿದಾಳ? ಅಮ್ಮ ಬಾಯ್ ಮುಚ್ಕೊಂಡು ಸುಮ್ಮನಿರು. ಏನಾಯ್ತು ಅಂತ ಹಿಂಗೆ ಮಾತಾಡ್ತಿದ್ಯಾ ನೀನು? ಪ್ರೇಮ ಅದಕ್ಕೆ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಲ್ಲಮ್ಮ ಅವ್ರು ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಮಗೋಸ್ಕರ, ನಿಂಗೇನು ಅರ್ಥ ಆಗ್ತಿಲ್ವಾ? ಅವ್ರ ಮನೇಲಿ ಅಳ್ಸ್ಕೊಂಡು ಕೂತೈತಲ್ಲಿ ಅವ್ರ ತಂಗಿರ ಮದುವೆಗೆ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ, ಏನಾಗ್ತಿದೆ? ಅವರು ದೊಡ್ಡ ಮಗಳಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ರು ಓಡಾಡ್ತಿದ್ದಾರೆ. ನಮ್ಮದು ಬಂದು ನೋಡು ಅಂದ್ರೆ ಏನು ನೋಡ್ಬೇಕು? ಅವ್ರು ನಮ್ಮದನ್ನ ಇಲ್ಲಿ ಬಂದು ನಿನ್ನ ನೋಡಿ ಮಾತಾಡ್ಸೋಂಥದ್ದು ಏನಿದೆ ಅವ್ರಿಗೆ? ಅವ್ರು ಏನು ಸಮಸ್ಯೆ ಇದೆ ಅದನ್ನು ತಾನೇ ಪರಿಹಾರ ಮಾಡ್ಕೋಬೇಕು. ಇಲ್ಲಿ ಬಂದಿಲ್ಲ ಅಂದ ತಕ್ಷಣ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಅರ್ಥನಾ? ಹೌದಮ್ಮ, ನಿನ್ನ ಪ್ರೇಮ ಅದಕ್ಕೆ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಸರಿ ಇಲ್ಲಮ್ಮ ಇದು. ನೋಡು ಪಾಪ ಅವರು ನಮ್ಮ ಸಾವಿತ್ರ ಅದಕ್ಕೇನು ಪ್ರೇಮ ಅದಕ್ಕೇನು ಎಷ್ಟೊಂದು ಒದ್ದಾಡ್ತಿದ್ದಾರೆ. ನಮ್ಮ 2 ಮನೇನು ಒಂದು ಮಾಡಬೇಕು ಅಂತ. ಅಣ್ಣನಿಗೆ ಪ್ರೇಮ ಅದಕ್ಕೆ ಅವ್ರ ತಂಗಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಎಷ್ಟು ಇದರಿಂದ ಬಂದರು ಹೇಳು? ನಮ್ಮ ಹತ್ರ ಏನೂ ಇಲ್ಲ ಅಂದರು. ಅಂಥವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪಲ್ವಮ್ಮ? ಓಹ್ ಬಂದ್ಬಿಟ್ಲು ಬುದ್ಧಿ ಹೇಳಕ್ಕೆ ನನಗೆ. ಇಬ್ಬರಾಳು ಸೇರ್ಕೊಂಡು ನನಗೆ ಬುದ್ಧಿ ಹೇಳಕ್ಕೆ ಬನ್ನಿ. ನಿಮ್ಮ ಅಪ್ಪ ಬಂದು ಎಷ್ಟು ದಿನ ಆಯ್ತು ಮನೆಗೆ? ಎಷ್ಟು ದಿನ ಆಯಿತು? 15 ದಿನ ತಿಂಗಳೇ ಆಗಕ್ಕೆ ಗೊತ್ತಲ್ಲ. ಹೋಗಿ ಅಲ್ಲಿಗೆ ಅಂತ ಹೇಳಿ ಕಳ್ಸೋಳ. ಒಂದು ಮಾಡೋ ಬುದ್ಧಿ ಐದು, ಒಂದು ಮಾಡೋ ರೀತಿ ಐದು. ನಿಮ್ಮ ಮಾವ ಇಲ್ಲಿಗೆ ಬಂದಿಲ್ಲ.
ಸರಿ ಇಲ್ಲಿ ಏನಾಯ್ತೈತೆ ಏನು ಎತ್ತ ಹಾಂ ಕೇಳೋಣ ಮಾಡೋಣ ಎಂಗೇಜ್ಮೆಂಟಾಗಿ 6 ತಿಂಗಳಾಯ್ತು ಅತ್ತೆ ಏನು ಅನ್ಕೊಂಡಿದ್ದದೋ ಏನೋ ಹೋಗಿ ಮಾತಾಡ್ಸೋಣ ಮಾಡೋಣ ಅಂತ ಬಂದಿದ್ದಾಳೆ ಪ್ರೇಮ ಆಗಲಿ ಸಾವಿತ್ರಿ ಆಗಲಿ ಯಾರು ತಿರುಗಿ ನೋಡಿದ್ದಾರೆ ಹೇಳು ಇವ್ನು ಎಂಗೇಜ್ಮೆಂಟ್ ಆಗಂಟ ಅಷ್ಟೊಂದು ಸತಿ ಬಂದರು ಮಾಡಿದ್ರು ಅದು ಮಾಡ್ಬಿಡೋದ ಇದು ಮಾಡ್ಬಿಡೋದ ಅಂತ ಮಾತಾಡಿದವರು ಅದಾದಮೇಲೆ ಬಂದು ತಿರುಗಿ ನೋಡಿದ್ದಾರೆ ಇಲ್ಲಿ ಅಮ್ಮ ಪಾಪ ಅಮ್ಮ ಪ್ರೇಮ ಅದಕ್ಕೆ ಫೋನ್ ಮಾಡ್ತಿರ್ತಾರೆ ನನಗೆ ಪಾಪ ಅಲ್ಲಿ ದೊಡ್ಡಮ್ಮಂಗೆ ಕಾಲು ನೋವು ಮಂಡಿ ನೋವು ಅಂತ ಮೇಲೆ ಎದ್ದೇಳ್ತಿಲ್ವಂತೆ ಪಾಪ ಅವ್ರನ್ನ ನೋಡ್ಕೊಳ್ಳೋಗ್ಬೇಕು ಮತ್ತೆ ನಮ್ಮ ನೇತ್ರ ಅಕ್ಕಂಗೆ ಡೆಲಿವರಿ ಆಗಿದೆ ಅಂತೆ ಗಂಡು ಪಾಪು ಮನೇಲಿದ್ದಾರೆ ಬಾಣಿತನ ಮಾಡಬೇಕು ಮನೆ ಕೆಲಸ ಮಾಡ್ಕೋಬೇಕು ಅವ್ರ ತಂಗಿರ್ದು ಪ್ರಾಬ್ಲಮ್ ಆಗಿದೆ ಓಡಾಡಬೇಕು ಅವ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಮ್ಮ ನಮ್ಮನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಅವ್ರಿಗೆ ಹೇಳು ನಮ್ಮದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅವ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡೋದು ಬೇಡವಾ ಪಾಪ ಎಲ್ಲ ಜವಾಬ್ದಾರಿನ ಅವರಿಬ್ಬರೇ ಹೊತ್ಕೊಂಡು ಮಾಡ್ತಾ ಇದ್ದಾರೆ ಅಲ್ಲಿ ಪ್ರೇಮ ಅದಕ್ಕೆ ಅವ್ರ ತಂಗಿರ್ ಪ್ರಾಬ್ಲಮ್ ಆಗಿದೆ ತವ್ರ ಮನೆ ಕಷ್ಟ ಗಂಡನ ಮನೆದು ಅದು ಇದು ಎಲ್ಲ ಅವ್ರು ನೋಡಬೇಕು ಸಾವಿತ್ರಕ್ಕ ನೇತ್ರಕ್ಕಂಗೆ ಬಾಣಿತನ ಮಾಡಬೇಕು ಅತ್ತೆಗೆ ದೊಡ್ಡಮ್ಮಂಗೆ ಹುಷಾರಿಲ್ಲ ಮನೇಲಿದ್ದಾರೆ ಅವ್ರನ್ನ ನೋಡ್ಕೋಬೇಕು ಅಪ್ಪನ ನೋಡ್ಕೋಬೇಕು ಮನೆ ಕೆಲಸ ಗದ್ದೆ ಕೆಲಸ ಅಂತ ಅಣ್ಣ ಓಡಾಡ್ತಿರ್ತಾನೆ ಅವ್ರಿಗೆಲ್ಲ ನೋಡಬೇಕು ಎಷ್ಟೊಂದು ಕೆಲಸ ಇರುತ್ತಲ್ವಮ್ಮ ಅವ್ರಿಗೆ ಹಾಂ ಸುಮ್ಮನೆ ನೀನು ಯಾಕೆ ಅವ್ರಿಗೆಲ್ಲ ದೂರ್ತಿದ್ಯಾ ಅಮ್ಮ ನಂಗೆ ಅರ್ಥ ಆಗುತ್ತೆ ನನ್ನ ಮದುವೆ ಹಿಂಗೆ ಲೇಟ್ ಆಗ್ತಿದ್ದಿಲ್ಲ ಅನ್ನೋ ಕೋಪಕ್ಕೆ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಷ್ಟೇ ನೀನು ಸಮಾಧಾನ ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಇದೊಂದು ಸರಿ ಹೋಗ್ಬಿಟ್ರೆ ಅವ್ರದ್ದು ಎಂಗೇಜ್ಮೆಂಟ್ ಆಗಿಬಿಡುತ್ತೆ ಆಮೇಲೆ ಒಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡ್ತಾರೆ ನಮ್ಮಿಬ್ಬರದ್ದು ಮದುವೆನೂ ಆಗುತ್ತೆ ಏನು ತೊಂದರೆ ಆಗಲ್ಲಮ್ಮ ಎಲ್ಲ ಸರಿ ಆಗುತ್ತೆ ಪಾಪ ಪ್ರೇಮ ಅದಕ್ಕೆ ಆಗಲಿ ಸಾವಿತ್ರಿ ಅದಕ್ಕೆ ಆಗಲಿ ಟೈಮ್ ಇಲ್ಲಮ್ಮ ಅವ್ರು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡೋಕ್ಕೆ ಅಂತ ಅಲ್ಲ ಅವ್ರಿಗೆ ಅಲ್ಲಿ ಕೆಲಸ ಇರುತ್ತೆ ತುಂಬ ಪ್ರಾಬ್ಲಮ್ ಇದೆ ಅವ್ರಿಗೂ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಇಲ್ಲಿ ಬಂದಿಲ್ಲ ಏನು ಮಾತಾಡಿಲ್ಲ ನಿನ್ನ ಜೊತೆ ಅಂದ ತಕ್ಷಣ ಅವ್ರು ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅಂತ ಅಲ್ಲ ಸರಿ ಕಣಪ್ಪ ಸರಿ ಅದೇನು ಮಾಡಿ ನನಗಿಂತ ಚೆನ್ನಾಗಿ ನೀನು ಅಣ್ಣನ ತಂಗಿನೂ ತಿಳ್ಕೊಂಡಿದ್ದೀರಿ ಅದೇನು ಮಾಡ್ತೀರೋ ಮಾಡ್ರಪ್ಪ ಅದೇನು ಮಾಡ್ತೀರೋ ಮಾಡಿ ನಾನು ಯಾರಿಗೂ ಏನು ಅನ್ನೋದು ಬೇಡ ನಿಮ್ಮ ಕೆಲ ಅನ್ನಿಸ್ಕೊಳ್ಳೋದು ಬೇಡ ಅದೇನು ಮಾಡ್ತಿರೋ ಅದು ಯಾವಾಗ ಆಯ್ತಿರೋ ಆಗು ಅದೇನು ಮಾಡ್ತಿರೋ ಮಾಡು ನಾನು ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕಿಲ್ಲ ನನಗೇನು ಹೇಳಬೇಡಿ ಕವಿತಾ ಯಾಕೆ ಅಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಯ್ಯೋ ಅಣ್ಣ ಅಪ್ಪ ಬೇರೆ 1 ತಿಂಗಳಿಂದ ಬಂದಿಲ್ಲ ಈ ಕಡೆ ಫೋನು ಮಾಡಿಲ್ಲ ಸರಿಯಾಗಿ ಪ್ರೇಮ ಅದಕ್ಕೇನಾದರೂ ಹೇಳಿ ಕಳಿಸ್ಬೋದಿತ್ತಲ್ಲ ಅಂತ ಅದೊಂದು ಕೋಪ ಮತ್ತು ಪ್ರೇಮ ಅದಕ್ಕೆ ಆಗಲಿ ಸಾವಿತ್ರಿ ಅದಕ್ಕೆ ಆಗಲಿ ನಿಂದು ಎಂಗೇಜ್ಮೆಂಟ್ ಆದಮೇಲೆ ಇಲ್ಲಿ ಬಂದಿಲ್ಲ ಅವ್ರಿಗೆ ಪಾಪ ಅಷ್ಟೊಂದು ಕೆಲಸ ಇದೆ ನಾನು ಫೋನ್ ಮಾಡಿದ್ದೆ ಪ್ರೇಮ ಅದಕ್ಕೆ ಸಾವಿತ್ರಿ ಅದಕ್ಕೆ ಜೊತೆ ಮಾತಾಡಿದೆ ಪಾಪ ನೇತ್ರಕ್ಕಂಗೆ ಡೆಲಿವರಿ ಆಗಿದೆ ಬಾಣೆತನ ಮಾಡಬೇಕು ದೊಡ್ಡಮ್ಮನ ನೋಡ್ಕೋಬೇಕು ಮನೆ ಕೆಲಸ ಅದು ಇದು ಪಾಪ ಅವ್ರಿಗೂ ತುಂಬ ಕೆಲಸ ಇರುತ್ತೆ ಅದಕ್ಕೆ ಬರೋಕ್ಕಾಗಿಲ್ಲ ಅಷ್ಟು ಬಿಟ್ಟರೆ ಅವ್ರ ಅಮ್ಮನ ಎಷ್ಟೊಂದು ವಿಚಾರಿಸ್ಕೋತಾರೆ ಗೊತ್ತಾ ನಮ್ಮ 2 ಮನೆ ಒಂದು ಮಾಡಬೇಕು ಅಂತ ಅವರಿಬ್ಬರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗೆ ಗೊತ್ತು ನಿನಗೂ ಗೊತ್ತು ಆದರೆ ಅಮ್ಮಂಗೆ ಅರ್ಥ ಆಗಲ್ಲ ಅದನ್ನೆಲ್ಲ ಸರಿ ಬಿಡು ನೀನೇನು ಬೇಜಾರು ಮಾಡ್ಕೋಬೇಡ ಸರಿ ಕವಿತಾ ಅಮ್ಮಂಗೆ ಕೂರಿಸ್ಕೊಂಡು ಅರ್ಥ ಆಗೋ ಥರ ಹೇಳು ಅರ್ಥ ಮಾಡ್ಕೋತಾರೆ ಸರಿ ಅಣ್ಣ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು